ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರ್ತಾ ಇದೆ. ಇದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ದೆಹಲಿಗೆ ಹೋಗಿದ್ರು. ಇವತ್ತು ಸೋನಿಯಾ ಗಾಂಧಿ ಅವರನ್ನ ಮೀಟ್ ಮಾಡ್ಕೊಂಡ್ ಬಂದ್ರು. ಮಾಧ್ಯಮದವರ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಖಡಕ್ ಆಗಿ ಮಾತಾಡಿದ್ರು. ಸಂದೇಶವನ್ನ ಕೂಡ ಕೊಟ್ಟಂತೆ ಕಂಡು ಬರ್ತಾ ಇದೆ. ಅವರ ಮಾತಿನ ದಾಟಿ ನೋಡಿದ್ರೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದ್ದೀವಿ, ನಾವು ರಾಜಕಾರಣ ಮಾಡೋದಕ್ಕೆ ಬಂದಿರೋದು, ದೆಹಲಿಗೆ ಬಂದಿರೋದು ಗಾಳಿಯನ್ನು ಕುಡ್ಕೊಂಡು ಹೋಗಕ್ಕಲ್ಲ, ವರಿಷ್ಠರ ಜೊತೆ ಚರ್ಚೆ ಮಾಡಿದನ್ನೆಲ್ಲ ಬಹಿರಂಗ ಪಡಿಸೋದಕ್ಕಾಗೋದಿಲ್ಲ, ಭೇಟಿ ಆಗಿದ್ದೀನಿ ಅಂದಮೇಲೆ ಅರ್ಥ ಮಾಡಿಕೊಡಿ, ಎಲ್ಲವನ್ನೂ ಕೂಡ ಹೇಳಿರ್ತೀವಿ ಅಂತ. ನಾವು ಬಂದಿರೋದೇ ರಾಜಕಾರಣವನ್ನ ಮಾಡೋದಕ್ಕೆ, ಗಾಳಿ ಕುಡ್ಕೊಂಡು ಹೋಗೋದಕ್ಕೆ ದೆಹಲಿಗೆ ಬಂದಿಲ್ಲ ಅಂತೇಳಿ ಖಾರವಾಗಿ ಉತ್ತರವನ್ನ ಕೊಡೋ ಮೂಲಕ ಖಡಕ್ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಎಲೆಕ್ಷನ್ ಬಗ್ಗೆ ನಾವೆಲ್ಲ ನಮ್ಮ ರಾಜಕೀಯ ನಾವು ಅಸ್ಸಾಂ ಎಲೆಕ್ಷನ್, ಅಸ್ಸಾಂದು ಮತ್ತು ಬೇರೆ ಬೇರೆ ಎಲೆಕ್ಷನ್ ಬಗ್ಗೆ ನಾವೆಲ್ಲ ನಮ್ಮ ರಾಜಕೀಯ ವಿಚಾರದಲ್ಲೆಲ್ಲ ಚರ್ಚೆ ಮಾಡಿದ್ವಿ. ಸೊ ಅದಕ್ಕೆ ನಾನು ನಮ್ಮ ಭೂಪೇಶ್ ಸಾಹೇಬರು ಮತ್ತು ನಮ್ಮ ಪಕ್ಷದ ವರಿಷ್ಠರ ನಾವೆಲ್ಲ ಭೇಟಿ ಮಾಡಿದ್ವಿ, ಚರ್ಚೆ ಮಾಡಿದ್ವಿ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ. ನಮ್ಗಿರುವಂತ ಎಲ್ಲ ರಿಪೋರ್ಟ್ಸ್ ಅಲ್ಲೂ ಕೂಡ ನಾವೆಲ್ಲ ಕಂಪೇಲ್ ಮಾಡಿದೀವಿ. ಕಾಂಗ್ರೆಸ್ ಸರ್ಕಾರ ವಾಪಸ್ಸು ಅಲ್ಲಿ ತರಲಿಕ್ಕೆ ಏನ್ ಬೇಕು ನಾವೆಲ್ಲ ಸಿದ್ಧತೆಯನ್ನು ನಾವು ಮಾಡಿದೀವಿ. ಸರ್, ಬರೀ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆದ್ರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕೂಡ ಇದ್ರು, ಅವ್ರನ್ನೇನಾದ್ರು ಭೇಟಿ ಆದ್ರೆ? ನೋಡ್ರಿ, ನಾನೀಗ 10 ಜನಪದ್ ಬಂದಿದ್ದೀನಿ. ನಾನು ಒಳಗಡೆ ಏನ್ ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸರ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋದು ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನ್ ಮಾತಾಡಬೇಕು ಮಾತಾಡಿದೀವಿ ಅಷ್ಟೇ. ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸಲೇಬೇಕಲ್ಲ, ಎಲ್ಲಾ ವಿಚಾರಗಳನ್ನ ಮಾತಾಡಿದ್ದೀನಿ, ಏನ್ ಬೇಕು ಮಾತಾಡಿದ್ದೀನಿ. ಅದನ್ನು ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ. ಬಂದ ಮೇಲೆ ಅವೆಲ್ಲ ನಾವು ನಾವೆಲ್ಲ ಏನು ಹೇಳಕ್ಕೆ ಅಂತ ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ. ಎಲ್ಲಾ ವಿಚಾರನ ಮಾತಾಡದೆ ಬರೀ ಸುಮ್ನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದೀವ. ನಾವು ಏನೇನ್ ಬೇಕೋ ನಾವು ಮಾತಾಡಿದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರ್ತಾ ಇದೆ. ಇದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ದೆಹಲಿಗೆ ಹೋಗಿದ್ರು. ಇವತ್ತು ಸೋನಿಯಾ ಗಾಂಧಿ ಅವರನ್ನ ಮೀಟ್ ಮಾಡ್ಕೊಂಡ್ ಬಂದ್ರು. ಮಾಧ್ಯಮದವರ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಖಡಕ್ ಆಗಿ ಮಾತಾಡಿದ್ರು. ಸಂದೇಶವನ್ನ ಕೂಡ ಕೊಟ್ಟಂತೆ ಕಂಡು ಬರ್ತಾ ಇದೆ. ಅವರ ಮಾತಿನ ದಾಟಿ ನೋಡಿದ್ರೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದ್ದೀವಿ, ನಾವು ರಾಜಕಾರಣ ಮಾಡೋದಕ್ಕೆ ಬಂದಿರೋದು, ದೆಹಲಿಗೆ ಬಂದಿರೋದು ಗಾಳಿಯನ್ನು ಕುಡ್ಕೊಂಡು ಹೋಗಕ್ಕಲ್ಲ, ವರಿಷ್ಠರ ಜೊತೆ ಚರ್ಚೆ ಮಾಡಿದನ್ನೆಲ್ಲ ಬಹಿರಂಗ ಪಡಿಸೋದಕ್ಕಾಗೋದಿಲ್ಲ, ಭೇಟಿ ಆಗಿದ್ದೀನಿ ಅಂದಮೇಲೆ ಅರ್ಥ ಮಾಡಿಕೊಡಿ, ಎಲ್ಲವನ್ನೂ ಕೂಡ ಹೇಳಿರ್ತೀವಿ ಅಂತ. ನಾವು ಬಂದಿರೋದೇ ರಾಜಕಾರಣವನ್ನ ಮಾಡೋದಕ್ಕೆ, ಗಾಳಿ ಕುಡ್ಕೊಂಡು ಹೋಗೋದಕ್ಕೆ ದೆಹಲಿಗೆ ಬಂದಿಲ್ಲ ಅಂತೇಳಿ ಖಾರವಾಗಿ ಉತ್ತರವನ್ನ ಕೊಡೋ ಮೂಲಕ ಖಡಕ್ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಎಲೆಕ್ಷನ್ ಬಗ್ಗೆ ನಾವೆಲ್ಲ ನಮ್ಮ ರಾಜಕೀಯ ನಾವು ಅಸ್ಸಾಂ ಎಲೆಕ್ಷನ್, ಅಸ್ಸಾಂದು ಮತ್ತು ಬೇರೆ ಬೇರೆ ಎಲೆಕ್ಷನ್ ಬಗ್ಗೆ ನಾವೆಲ್ಲ ನಮ್ಮ ರಾಜಕೀಯ ವಿಚಾರದಲ್ಲೆಲ್ಲ ಚರ್ಚೆ ಮಾಡಿದ್ವಿ. ಸೊ ಅದಕ್ಕೆ ನಾನು ನಮ್ಮ ಭೂಪೇಶ್ ಸಾಹೇಬರು ಮತ್ತು ನಮ್ಮ ಪಕ್ಷದ ವರಿಷ್ಠರ ನಾವೆಲ್ಲ ಭೇಟಿ ಮಾಡಿದ್ವಿ, ಚರ್ಚೆ ಮಾಡಿದ್ವಿ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ. ನಮ್ಗಿರುವಂತ ಎಲ್ಲ ರಿಪೋರ್ಟ್ಸ್ ಅಲ್ಲೂ ಕೂಡ ನಾವೆಲ್ಲ ಕಂಪೇಲ್ ಮಾಡಿದೀವಿ. ಕಾಂಗ್ರೆಸ್ ಸರ್ಕಾರ ವಾಪಸ್ಸು ಅಲ್ಲಿ ತರಲಿಕ್ಕೆ ಏನ್ ಬೇಕು ನಾವೆಲ್ಲ ಸಿದ್ಧತೆಯನ್ನು ನಾವು ಮಾಡಿದೀವಿ. ಸರ್, ಬರೀ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆದ್ರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕೂಡ ಇದ್ರು, ಅವ್ರನ್ನೇನಾದ್ರು ಭೇಟಿ ಆದ್ರೆ? ನೋಡ್ರಿ, ನಾನೀಗ 10 ಜನಪದ್ ಬಂದಿದ್ದೀನಿ. ನಾನು ಒಳಗಡೆ ಏನ್ ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸರ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋದು ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನ್ ಮಾತಾಡಬೇಕು ಮಾತಾಡಿದೀವಿ ಅಷ್ಟೇ. ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸಲೇಬೇಕಲ್ಲ, ಎಲ್ಲಾ ವಿಚಾರಗಳನ್ನ ಮಾತಾಡಿದ್ದೀನಿ, ಏನ್ ಬೇಕು ಮಾತಾಡಿದ್ದೀನಿ. ಅದನ್ನು ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ. ಬಂದ ಮೇಲೆ ಅವೆಲ್ಲ ನಾವು ನಾವೆಲ್ಲ ಏನು ಹೇಳಕ್ಕೆ ಅಂತ ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ. ಎಲ್ಲಾ ವಿಚಾರನ ಮಾತಾಡದೆ ಬರೀ ಸುಮ್ನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದೀವ. ನಾವು ಏನೇನ್ ಬೇಕೋ ನಾವು ಮಾತಾಡಿದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ.
ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರ್ತಾ ಇದೆ. ಇದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ದೆಹಲಿಗೆ ಹೋಗಿದ್ರು. ಇವತ್ತು ಸೋನಿಯಾ ಗಾಂಧಿ ಅವರನ್ನ ಮೀಟ್ ಮಾಡ್ಕೊಂಡ್ ಬಂದ್ರು. ಮಾಧ್ಯಮದವರ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಖಡಕ್ ಆಗಿ ಮಾತಾಡಿದ್ರು. ಸಂದೇಶವನ್ನ ಕೂಡ ಕೊಟ್ಟಂತೆ ಕಂಡು ಬರ್ತಾ ಇದೆ. ಅವರ ಮಾತಿನ ದಾಟಿ ನೋಡಿದ್ರೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದ್ದೀವಿ, ನಾವು ರಾಜಕಾರಣ ಮಾಡೋದಕ್ಕೆ ಬಂದಿರೋದು, ದೆಹಲಿಗೆ ಬಂದಿರೋದು ಗಾಳಿಯನ್ನು ಕುಡ್ಕೊಂಡು ಹೋಗಕ್ಕಲ್ಲ, ವರಿಷ್ಠರ ಜೊತೆ ಚರ್ಚೆ ಮಾಡಿದನ್ನೆಲ್ಲ ಬಹಿರಂಗ ಪಡಿಸೋದಕ್ಕಾಗೋದಿಲ್ಲ, ಭೇಟಿ ಆಗಿದ್ದೀನಿ ಅಂದಮೇಲೆ ಅರ್ಥ ಮಾಡಿಕೊಡಿ, ಎಲ್ಲವನ್ನೂ ಕೂಡ ಹೇಳಿರ್ತೀವಿ ಅಂತ. ನಾವು ಬಂದಿರೋದೇ ರಾಜಕಾರಣವನ್ನ ಮಾಡೋದಕ್ಕೆ, ಗಾಳಿ ಕುಡ್ಕೊಂಡು ಹೋಗೋದಕ್ಕೆ ದೆಹಲಿಗೆ ಬಂದಿಲ್ಲ ಅಂತೇಳಿ ಖಾರವಾಗಿ ಉತ್ತರವನ್ನ ಕೊಡೋ ಮೂಲಕ ಖಡಕ್ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಎಲೆಕ್ಷನ್ ಬಗ್ಗೆ ನಾವೆಲ್ಲ ನಮ್ಮ ರಾಜಕೀಯ ವಿಚಾರ, ನಾವು ಅಸ್ಸಾಂ ಎಲೆಕ್ಷನ್, ಅಸ್ಸಾಂದು ಮತ್ತು ಬೇರೆ ಬೇರೆ ಎಲೆಕ್ಷನ್ ಬಗ್ಗೆ ನಾವೆಲ್ಲ ನಮ್ಮ ರಾಜಕೀಯ ವಿಚಾರದಲ್ಲೆಲ್ಲ ಚರ್ಚೆ ಮಾಡಿದ್ವಿ. ಸೊ ಅದಕ್ಕೆ ನಾನು ನಮ್ಮ ಭೂಪೇಶ್ ಸಾಹೇಬ್ರು ಮತ್ತು ನಮ್ಮ ಪಕ್ಷದ ವರಿಷ್ಠರೆಲ್ಲ ಭೇಟಿ ಮಾಡಿದ್ವಿ, ಚರ್ಚೆ ಮಾಡಿದ್ವಿ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ. ನಮ್ಗಿರುವಂತ ಎಲ್ಲಾ ರಿಪೋರ್ಟ್ಸ್ ಅಲ್ಲೂ ಕೂಡ ನಾವೆಲ್ಲ ಕಂಪೇರ್ ಮಾಡಿದೀವಿ. ಕಾಂಗ್ರೆಸ್ ಸರ್ಕಾರ ವಾಪಸ್ಸು ಅಲ್ಲಿ ತರಲಿಕ್ಕೆ ಏನ್ ಬೇಕು ನಾವೆಲ್ಲ ಸಿದ್ಧತೆಯನ್ನ ನಾವು ಮಾಡಿದೀವಿ. ಸರ್, ಬರೀ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆದ್ರ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕೂಡ ಇದ್ರು, ಅವ್ರನ್ನೇನಾದ್ರು ಭೇಟಿ ಆದ್ರೆ? ನೋಡ್ರಿ, ನಾನೀಗ 10 ಜನಪದ್ ಬಂದಿದ್ದೀನಿ. ನಾನು ಒಳಗಡೆ ಏನ್ ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋಕೆ ತಯಾರಿಲ್ಲ. ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನ್ ಮಾತಾಡಬೇಕು ಮಾತಾಡಿದೀವಿ ಅಷ್ಟೇ. ನಿನ್ನೆ ಖರ್ಗೆ ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸಲೇಬೇಕಲ್ಲ, ಎಲ್ಲಾ ವಿಚಾರಗಳನ್ನ ಮಾತಾಡಲೇಬೇಕು. ಮಾತಾಡಿದ್ದೀನಿ, ಏನ್ ಬೇಕು ಮಾತಾಡಿದ್ದೀನಿ. ಅದನ್ನ ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ. ಬಂದ ಮೇಲೆ ಅವೆಲ್ಲ ನಾವು ನಾವೆಲ್ಲ ಏನು ಹೇಳಕ್ಕೆ ಅಂತ ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ. ಎಲ್ಲಾ ವಿಚಾರನ ಮಾತಾಡದೆ ಬರೀ ಸುಮ್ನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದೀವ. ನಾವು ಏನೇನ್ ಬೇಕೋ ನಾವು ಮಾತಾಡಿದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರ್ತಾ ಇದೆ. ಇದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ದೆಹಲಿಗೆ ಹೋಗಿದ್ರು. ಇವತ್ತು ಸೋನಿಯಾ ಗಾಂಧಿ ಅವರನ್ನ ಮೀಟ್ ಮಾಡ್ಕೊಂಡ್ ಬಂದ್ರು. ಮಾಧ್ಯಮದವರ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಖಡಕ್ ಆಗಿ ಮಾತಾಡಿದ್ರು. ಸಂದೇಶವನ್ನ ಕೂಡ ಕೊಟ್ಟಂತೆ ಕಂಡು ಬರ್ತಾ ಇದೆ. ಅವರ ಮಾತಿನ ದಾಟಿ ನೋಡಿದ್ರೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದ್ದೀವಿ, ನಾವು ರಾಜಕಾರಣ ಮಾಡೋದಕ್ಕೆ ಬಂದಿರೋದು, ದೆಹಲಿಗೆ ಬಂದಿರೋದು ಗಾಳಿಯನ್ನು ಕುಡ್ಕೊಂಡು ಹೋಗಕ್ಕಲ್ಲ, ವರಿಷ್ಠರ ಜೊತೆ ಚರ್ಚೆ ಮಾಡಿದನ್ನೆಲ್ಲ ಬಹಿರಂಗ ಪಡಿಸೋದಕ್ಕಾಗೋದಿಲ್ಲ, ಭೇಟಿ ಆಗಿದ್ದೀನಿ ಅಂದಮೇಲೆ ಅರ್ಥ ಮಾಡಿಕೊಡಿ, ಎಲ್ಲವನ್ನೂ ಕೂಡ ಹೇಳಿರ್ತೀವಿ ಅಂತ. ನಾವು ಬಂದಿರೋದೇ ರಾಜಕಾರಣವನ್ನ ಮಾಡೋದಕ್ಕೆ, ಗಾಳಿ ಕುಡ್ಕೊಂಡು ಹೋಗೋದಕ್ಕೆ ದೆಹಲಿಗೆ ಬಂದಿಲ್ಲ ಅಂತೇಳಿ ಖಾರವಾಗಿ ಉತ್ತರವನ್ನ ಕೊಡೋ ಮೂಲಕ ಖಡಕ್ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಎಲೆಕ್ಷನ್ ಬಗ್ಗೆ ನಾವೆಲ್ಲ ನಮ್ಮ ರಾಜಕೀಯ ವಿಚಾರ, ನಾವು ಅಸ್ಸಾಂ ಎಲೆಕ್ಷನ್, ಅಸ್ಸಾಂದು ಮತ್ತು ಬೇರೆ ಬೇರೆ ಎಲೆಕ್ಷನ್ ಬಗ್ಗೆ ನಾವೆಲ್ಲ ನಮ್ಮ ರಾಜಕೀಯ ವಿಚಾರದಲ್ಲೆಲ್ಲ ಚರ್ಚೆ ಮಾಡಿದ್ವಿ. ಸೊ ಅದಕ್ಕೆ ನಾನು ನಮ್ಮ ಭೂಪೇಶ್ ಸಾಹೇಬ್ರು ಮತ್ತು ನಮ್ಮ ಪಕ್ಷದ ವರಿಷ್ಠರೆಲ್ಲ ಭೇಟಿ ಮಾಡಿದ್ವಿ, ಚರ್ಚೆ ಮಾಡಿದ್ವಿ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ. ನಮ್ಗಿರುವಂತ ಎಲ್ಲಾ ರಿಪೋರ್ಟ್ಸ್ ಅಲ್ಲೂ ಕೂಡ ನಾವೆಲ್ಲ ಕಂಪೇರ್ ಮಾಡಿದೀವಿ. ಕಾಂಗ್ರೆಸ್ ಸರ್ಕಾರ ವಾಪಸ್ಸು ಅಲ್ಲಿ ತರಲಿಕ್ಕೆ ಏನ್ ಬೇಕು ನಾವೆಲ್ಲ ಸಿದ್ಧತೆಯನ್ನ ನಾವು ಮಾಡಿದೀವಿ. ಸರ್, ಬರೀ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆದ್ರ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕೂಡ ಇದ್ರು, ಅವ್ರನ್ನೇನಾದ್ರು ಭೇಟಿ ಆದ್ರೆ? ನೋಡ್ರಿ, ನಾನೀಗ 10 ಜನಪದ್ ಬಂದಿದ್ದೀನಿ. ನಾನು ಒಳಗಡೆ ಏನ್ ಮಾತಾಡಿದೆ, ಯಾರ ಹತ್ರ ಮಾತಾಡಿದೆ ಅಂತ ನಾನೇನು ಡಿಸ್ಕ್ಲೋಸ್ ಏನ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋಕೆ ತಯಾರಿಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನ್ ಮಾತಾಡಬೇಕು ಮಾತಾಡಿದೀವಿ ಅಷ್ಟೇ. ನಿನ್ನೆ ಖರ್ಗೆ ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸಲೇಬೇಕಲ್ಲ, ಎಲ್ಲಾ ವಿಚಾರಗಳನ್ನ ಮಾತಾಡಲೇಬೇಕು. ಮಾತಾಡಿದ್ದೀನಿ, ಏನ್ ಬೇಕು ಮಾತಾಡಿದ್ದೀನಿ. ಅದನ್ನ ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ. ಬಂದ ಮೇಲೆ ಅವೆಲ್ಲ ನಾವು ನಾವೆಲ್ಲ ಏನು ಹೇಳಕ್ಕೆ ಅಂತ ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ. ಎಲ್ಲಾ ವಿಚಾರನ ಮಾತಾಡದೆ ಬರೀ ಸುಮ್ನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದೀವ. ನಾವು ಏನೇನ್ ಬೇಕೋ ನಾವು ಮಾತಾಡಿದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ.